ಹಾಯ್ ಎವ್ರಿವನ್, ಆಫ್ಟರ್ ಲಾಂಗ್ ಟೈಮ್ ಮಿನಿ ಬ್ಲಾಗು. ಏನಿಲ್ಲಪ್ಪ ಮ್ಯಾಟರ್ ಅಂತ ಅಂದರೆ, ನನ್ನ ಫ್ರೆಂಡ್ ಬರ್ಡೇ ಮುಗಿದು 3 ದಿನ ಆಗಿತ್ತು, ವಿಶ್ ಮಾಡಿರಲಿಲ್ಲ, ಕೇಕ್ ಕಟ್ ಮಾಡಿಸಿರಲಿಲ್ಲ ಅಂತ ಹೇಳಿ ಹೊರಟಿದ್ದೆ. ನಾನು ಹೋಗೋದಕ್ಕಂತ ನಾನು ಬೆಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತು ಇಯರಿಂಗ್ಸ್ ಕಟ್ಟಾಯಿತು ಅಂತ ಹೇಳಿ ಇಯರಿಂಗ್ಸ್ ತೊಗೊಂಡು ಇಯರಿಂಗ್ಸ್ ಹಾಕ್ಕೊಂಡು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗಬೇಕಾದ್ರೆ ನಮ್ಮ ಜನಗಳಿಗೆ ಏನಾಗಿದೆಯೋ ಗೊತ್ತಿಲ್ಲ, ಟ್ರಾಫಿಕ್ ಸಿಗ್ನಲ್ ಬಿಟ್ಟರೆ ಮೂವೇ ಆಗಲ್ಲ ಅಂತಾರೆ. ನೆಕ್ಸ್ಟ್ ನಾನು ಅಲ್ಲಿಂದ ಹೋಗಿದ್ದೆ ಫುಡ್ ಫಾರ್ಮುಲಾ ಅಂತ ಹೇಳಿ. ಇವ್ರು ನಿಮಗೆ ಎಲ್ಲ ಥರ ಕಸ್ಟಮೈಸ್ ಕೇಕ್ಸ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಸ್ಟಾರ್ಟಿಂಗ್ 180 ಇದೆ. ಆ್ಯಂಬಿಷನ್ಸ್ ಅಂತೂ ಸಖತ್ತಾಗಿದೆ. ನಾನಂತೂ 2 ಕೇಕ್ ಮಾಡಿಸಿದೆ, ಒಂದು ಬೆಂಟೋ ಕೇಕು, ಒಂದು ಹಾಫ್ KGಯಲ್ಲಿ ಕಸ್ಟಮೈಸ್ಡ್ ಕೇಕು. ಎಲ್ಲ ಮುಗಿಸ್ಕೊಂಡು ಅವ್ರು ಕಾಂಪ್ಲಿಮೆಂಟ್ರಿ ಅಂತ ಹೇಳಿ ಚೊಕೊಲವಾ ವಿತ್ ಐಸ್ ಕ್ರೀಮ್ ಕೊಟ್ಟರು. ಏನು ಟೇಸ್ಟು ಅಂತೀರಾ, ಸಖತ್ತಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಅಲ್ಲಿಂದ ನಾನು ನನ್ನ ಫ್ರೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾನು ಹೊರಟಿದ್ದೆ ಡಾಮಿನೋಸ್ಗೆ, ಅದು ಯಲಹಂಕದಲ್ಲಿ. ಅವಳಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ಲು ನಾನು ಬರ್ಡೇ ರೆಡಿ ಮಾಡಿದ್ದು ನೋಡಿ. ಕೇಕ್ ಅಂತೂ ಸಖತ್ತಾಗಿತ್ತು ಟೇಸ್ಟು. ಅವಳು ಕೇಕೆಲ್ಲ ಕಟ್ ಮಾಡಿ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಎಲ್ಲ ಕೊಟ್ಟು ನಾನು ಅಲ್ಲಿಂದ ಮುಗಿಸ್ಕೊಂಡು ಅವಳ ಹತ್ರ ಪಿಜ್ಜಾ ಮಾಡಿಸ್ಕೊಂಡು ನಾನು ಹೊರಟೆ ನಮ್ಮ ದೊಡ್ಡಮ್ಮನ ಮನೆಗೆ. ಯಾಕಂದರೆ ಹಬ್ಬ ಸ್ಟಾರ್ಟ್ ಆಯಿತು, ಅವ್ರ ಮನೇಲೂ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಹಾಗೆ ಮನೇನೂ ನೋಡಬೇಕಾಗಿತ್ತು. ನೋಡಿ, ಇದೇ ನಮ್ಮೂರು ಎಂಟ್ರೆನ್ಸು. ಇದೇ ಊರಲ್ಲಿ ಜಾತ್ರೆ ಇದ್ದಿದ್ದು. ನನ್ನ ತಮ್ಮನ ಬರ್ಡೇಗೂ ನಾನು ಹೋಗಿರಲಿಲ್ಲ. ಅವನಿಗೂ ಹಾಗೆ ಕೇಕ್ ಕಟ್ ಮಾಡಿಸಿ ಅವನಿಗೂ ವಿಶಸ್ ಹೇಳಿ ಹಾಗೆ ಮಾತಾಡ್ತಾ ಕೂತಿದ್ವಿ. ಮಾತೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಹೋಗಿದ್ದೆ ಕೆಲಸ ಮಾಡೋಕ್ಕೆ. ಇಲ್ಲಿ ನೋಡಿ ನಮ್ಮಮ್ಮ ಏನು ಲುಕ್ ಕೊಡ್ತಿದ್ದಾರೆ. ಹಾಗೆ ಅಮ್ಮಂಗೆ ರೇಗಿಸ್ಕೊಂಡು ಮನೆಯೆಲ್ಲ ಈ ಥರ ಮಾಡ್ಕೊಂಡಿದ್ವಿ. ಮನೆಯೆಲ್ಲ ನೀಟಾಗಿ ಕ್ಲಿಯರ್ ಮಾಡಿಕೊಂಡು ಎಲ್ಲ ಜೋಡಿಸಿ ಎತ್ತಿಡೋ ಅಷ್ಟರಲ್ಲಿ ಮಾತ್ರ ತುಂಬಾ ಟಯರ್ಡ್ ಆಗಿತ್ತು. ಇದೇ ನಮ್ಮಮ್ಮ, ಇವರೇ ನಮ್ಮಮ್ಮ. ನೋಡಿ ಎಷ್ಟು ಹಾರ್ಡ್ ವರ್ಕರ್ ಅಂತ ಅಂದರೆ ಹೇಳೋದಕ್ಕೆ ಪದಗಳೇ ಇಲ್ಲ.